ನನ್ನ ಟ್ರೈನ್ ಹೊರಡ್ತು, ಪೇ ಆಯಿತು. ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ ಸಿನಾರಿಯೋ ಏನೋ ಟಫ್ ಆದಷ್ಟು ಮಜಾ ಬರುತ್ತೆ. ಈಗ ಕುತ್ಕೊಂಡಿರೋ ಸೀಟ್ ಪಕ್ಕದಾಗ ಇನ್ನೊಬ್ಬ ಹುಡುಗಿ ಬಂದು ಕುತ್ಕೊಂಡಿದ್ದಾರೆ. ನಮ್ಮ ಬ್ಯಾಗ್ ಇಳಿಸೋ ಟೈಮ್ ಬಂತು. ಅರೆ ಟ್ರೈನಿಂದ ಇಳಿದು ಬಿಟ್ಟೆ, ಈ ಬಸ್ ಬಂತು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ನಿಮ್ಮ ಸ್ಪಾರ್ಕ್ ಮಿಥುನ್ ಬ್ಲಾಗ್ಸ್. ಇಲ್ಲಿ ನೀವು ನೋಡ್ತೀರಾ ನನ್ನ ಜೀವನದ ಟ್ರಾವೆಲ್ ವಿಡಿಯೋಸ್. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಈ ಜರ್ನಿ. ಈಗ ಇವತ್ತು ಬೇಸಿಕಲಿ ಏನು ಮಾಡ್ತೀನಿ ಅಂದರೆ, ಕರ್ನಾಟಕದ ಜನತೆಗೆ ನಾನು ತಳಗುಪ್ಪ ಟ್ರೈನಲ್ಲಿ ಹೋಗೋದನ್ನ ತೋರಿಸ್ತಿದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀನಿ, ಅಲ್ಲಿಂದ ಈ ಎಲ್ಲಿಗೆ ಟ್ರೈನಿಂದ ಸಾಗರ ಹೋದ್ಮೇಲೆ ಅಲ್ಲಿಂದ ಬೇರೆ ಬೇರೆ ವಿಧ. ಫ್ರೆಂಡ್ಸ್, ಇವಾಗ ನಾನು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಫಸ್ಟ್ ಟೈಮ್ ತಿಂದಿರೋದು. ಹೋಗೋ ದಾರಿಯಲ್ಲಿ ಏನೋ ಅಚಾನಕ್ಕಾಗಿ ನಡಿಬೇಕನ್ನಿಸ್ತು. ಬಸ್ಸಲ್ಲಿ ಟೌನ್ ಹಾಲಿಂದ ಇಲ್ಲಿವರೆಗೂ ನಡ್ಕೊಂಡ್ಬಂದೆ, ಮೋರ್ ದೆನ್ 1/2 ಕಿಲೋಮೀಟರ್. ಅಚಾನಕ್ಕಾಗಿ ಇಂದಿರಾ ಕ್ಯಾಂಟೀನ್ ಸಿಕ್ತು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಅಂತ. ಮುದ್ದೆ, ಅನ್ನ ಸಾರು, ಮೊಸರು, ಅನ್ನ ಎಲ್ಲ ಸಿಗುತ್ತೆ. ಬಟ್ ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ 10 ರೂಪಾಯಿ ಕೊಡಿ ಅಂದರು. ಪ್ಲೇಟ್ ಇಟ್ಕೊಂಡೆ ರೈಸ್ ಕೊಟ್ಟರು. ಟೈಮ್ ಇಲ್ಲ, ಈಗ 2:30 ಮೇಲೆ ಆಗ್ಬಿಟ್ಟಿದೆ. 3 o'clock ಟ್ರೈನ್ ಇರೋದು, ಕ್ಯಾಚ್ ಮಾಡಬೇಕು. ಈ ಊಟ ಮಾಡಿ ಮೊಸರನ್ನ, ಉಪ್ಪಿನಕಾಯಿ ಎಲ್ಲ ಇತ್ತು. ನಾನು ಇಷ್ಟು ಅರ್ಜೆಂಟ್ ಮಾಡಿದೆ. ಸರಿ ಬಸ್ ಬಂತು. ಇಂದಿರಾ ಕ್ಯಾಂಟೀನಲ್ಲಿ ಮಧ್ಯಾಹ್ನ ಫಸ್ಟ್ ಟೈಮ್ ಊಟ ಮಾಡಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದೆ. ಬಸ್ ಸಿಕ್ಕರೆ ಸಾಕು. ಅಯ್ಯೋ, ಬಸ್ ಹೋಗ್ತಾ ಇದ್ದಾವೆ. ಇಲ್ಲೇ ನನ್ನ ಹತ್ರ ಬರೀ 10 ಮಿನಿಟ್ಸ್ ಇದೆ. ಇಲ್ಲಿ ಮೆಜೆಸ್ಟಿಕ್ಕಿಂದ ರೈಲ್ವೆ ಸ್ಟೇಷನ್ವರೆಗೆ ಹೋಗಿ ಅಲ್ಲಿ ಟ್ರೈನ್ ಕ್ಯಾಚ್ ಮಾಡಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 9 ಮೆಜೆಸ್ಟಿಕ್. ಈಗ ಬಸ್ ಬರ್ತಿದೆ. ನಂತರ 5 to 8 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಏನಂದರೆ ಟಿಕೆಟ್ ತೆಗ್ಸೋಕ್ಕೆ ಟೈಮ್ ಇಲ್ಲ. ಸೊ UTS ಅಂತ ಆ್ಯಪು, ಜನರಲ್ ಟಿಕೆಟ್ ಇದರಲ್ಲೇ ಬುಕ್ ಮಾಡ್ಕೊಂಬಿಡ್ಬೋದು. ಬೆಸ್ಟ್ ಟ್ರೈನ್ ಇದು. IRCTC ಆ್ಯಪಲ್ಲಿ ಬರಲ್ಲ, UTS ಅಂತ ಜನರಲ್ ಟಿಕೆಟ್ಸಿಗೋಸ್ಕರ. ಇಲ್ಲಿಂದ ಈಗ ಓಡೋದೇ. ಈಗ ಬಂತು ಗೊತ್ತಾ, ಟಿಕೆಟು ರೈಲ್ವೆ ಸ್ಟೇಷನ್ ಹತ್ರ ತೆಗಿಯೋಕ್ಕೆ ಬರಲ್ಲ. ಅದು ಏನೋ ಡಿಸೇಬಲ್ ಇದೆ ರೈಲ್ವೆ ಟ್ರ್ಯಾಕಲ್ಲಿ, ಏನಾದರೂ ಇದ್ದರೆ ಅಂತ. ಇಲ್ಲಿಂದ ಓಡಬೇಕು. ಒಂದೇನಂದರೆ ಹಂಗೆ ಇಳಿಬೇಕಾದ್ರೆ ಫೋನ್ನ ಮೆಜೆಸ್ಟಿಕ್ ಏನು ಹೊಸದಲ್ಲ ನಮಗೆ. ಇಲ್ಲಿಂದ ಎಷ್ಟು ಸತಿ ರೈಲ್ವೆ ಸ್ಟೇಷನ್ಗೆ ಹೋಗಿದೆ, ಅದಕ್ಕೆ ಎಕ್ಸಾಕ್ಟ್ ಎಲ್ಲಿಂದ ಹೇಗೆ ಹೋಗಬೇಕು ಎಲ್ಲ ಎಕ್ಸಾಕ್ಟ್ ಮಾಹಿತಿ ಗೊತ್ತಿದೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಿದಕ್ಕೆ. ರೈಲ್ವೆ ಸ್ಟೇಷನ್ಗೆ ರೂಟ್ ಯಾವುದು? ಈಗ ಬಂದಲ್ಲ ಟನಲ್ಲು, ಅದು ಬೆಂಗಳೂರಿಗೆ ಮೋಸ್ಟ್ ಡೇಂಜರಸ್ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಅಲ್ಲಿ ಹೀಗೆ ಕ್ಯಾಮ್ರಾ ಹಿಡ್ಕೊಂಡು ಮಾಡೋಕ್ಕೆ ಪಕ್ ಅನ್ನತ್ತೆ. ಸೊ ಹಿಂಗೆ ಹಿಡ್ಕೊಂಡು ಫಾಸ್ಟ್ ರನ್. ಅಲ್ಲೇನು ಬೈ ಮಾಡಿ ಅವಶ್ಯಕತೆ ಇದ್ದರೆ. ಬಟ್ ಒಂದ್ಸತಿ ನೀವೇನಾದರೂ ತಗೊಳಕ್ಕೆ ಹೋದರೆ ತಗೊಳೋವರೆಗೂ ಬಿಡಲ್ಲ. ಅಲ್ಲಿ ಸ್ವಲ್ಪ ಹುಷಾರು. ಆ ಟನಲಲ್ಲಿ ನೀವು ಯಾರಾದರೂ ಎನಿ ಕೇಸ್ ಹೋದರೆ. ಒಂದೇನು ಗೊತ್ತಾ, ನಮ್ಮ ಹತ್ರ ಆಲ್ರೆಡಿ ಟಿಕೆಟ್ ಇದೆ. ಈ ಮೆಷಿನ್ ಹತ್ರ ಟೈಮ್ ವೇಸ್ಟ್ ಆಗ್ತಿಲ್ಲ. ಸ್ವಲ್ಪ ದಿವಸ ಮುಂಚೆ ಗೊತ್ತಾಯ್ತಲ್ಲ.
when you're Bangalore, you have to get ready at least 1 hour early, or you can't waste a minute in any time. Train in a hotel. Congrats. Done. ನಿಂತಿದೆ 30. ಬಂದಿರ ಲೇಟಿಗೆ. ಈ ಟ್ರೈನ್ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಆಲ್ಮೋಸ್ಟ್ 8 to 9 ಬೋಗಿಗಳು ಜನರಲ್ಲೇ ಇದೆ. ಅಗೇನ್ ಸರ್ಕಸ್ 6 more hours ಟು ಮುಂದೋಗಿ. ಏನು ಗೊತ್ತಾ ಫ್ರೆಂಡ್ಸ್, ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ ಸಿನಾರಿಯೋ ಏನೋ ಟಫ್ ಆದಷ್ಟು ಮಜಾ ಬರುತ್ತೆ. ಒಂದೊಂದು ಸೀಟು ಖಾಲಿ ಇಲ್ಲ ನೋಡುವ, ಯಾಕೋ ಇಲ್ಲಿ ಖಾಲಿ ಇದೆ ಅನಿಸ್ತಾ ಇದೆ. ಸೀಟ್ ದೇವರಲ್ಲೇ ಗೊತ್ತಾಗ್ತದೆ ಎಷ್ಟು ಶ್ರಮ ಪಡಬೇಕು ಅಂತ ಸೀಟ್ ಹುಡ್ಕಕ್ಕೆ. ಏನಂದ್ರೆ ಯಾವ ಸೀಟ್ ಕೇಳಿದ್ರು ಯಾರೋ ಬರ್ತಾರೆ, ಹೊರಗಿದ್ದಾರೆ, ಇದ್ದೇ ಜೀವನ ರೀ ಇಲ್ಲಿ ಜನರಲ್ನಲ್ಲಿ. ಟ್ರೈನ್ ಹೋದ್ಮೇಲೆ ಗೊತ್ತಾಗತ್ತೆ ಯಾರು ಬರಲ್ಲ, ಸುಮ್ಮನೆ ಹಿಡ್ಕೊಂಡು ಕೂತಿರ್ತಾರೆ 2 ಸೀಟ್ ಸಿಗತ್ತೆ ಅಂತ. ಟ್ರೈನಿಂದ ಇಳಿದು ಬಿಟ್ಟೆ. ಇದಕ್ಕೆ ಅನ್ಸೋದು ಅವಾಗ ಯಾವಾಗಾರು ಒಂದೊಂದು ಟೈಮ್ ಬುಕ್ಕಿಂಗ್ ಚಾನ್ಸಸ್ ಇದ್ರೆ ಬಿಡಬಾರ್ದು. ನಿರ್ಲಕ್ಷ್ಯತೆ, ಆಮೇಲೆ ಮಾಡಿದರೆ ಆಯ್ತು, ಇನ್ನು ಆಮೇಲೆ ಮಾಡಿದರೆ ಆಯ್ತು ಅನ್ನೋ ಭಾವನೆ. ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತಷ್ಟೇ. ನೋಡುವ ಇಲ್ಲಿ ಸಿಕ್ಕರು. ಫೈನಲಿ ಇಲ್ಲೊಂದು ಕಡೆ ಜಾಗ ಸಿಕ್ತು. ಜೀವನದಲ್ಲಿ ಹಸಲ್ ಮಾಡಿದರೆ ಸಿಗತ್ತೆ. ಎಷ್ಟು ಗೊತ್ತಾ, ಒಂದು ಫನ್ನಿ ಇನ್ಸಿಡೆಂಟ್ ಏನಂದರೆ, ಇದನ್ನ ಹಿಂದೆ ಇದೆಯಲ್ಲ ಬೋಗಿಗಳು, ಅಲ್ಲಿ ಇರೋ 1 ಸೀಟಲ್ಲಿ 3 ಜನ ಕೂತಿದ್ದಾರೆ. ಒಬ್ಬರೆಲ್ಲ ಇಲ್ಲ ಅಂದರೆ ಇಲ್ಲ ಬರ್ತಾರೆ ಹಿಂಗೆ ಅಂದ್ಕೊಂಡು ಇಬ್ಬಿಬ್ರು ಮಾಡ್ಕೊಂಡು ಕಷ್ಟಪಟ್ಟು 2 ಸೀಟ್ ಹಿಡ್ಕೊತಿದ್ದಾರೆ. ಈ ಕಡೆ ಮುಂದೆ ಬಂದೆ, ಇಲ್ಲಿ ನೋಡಿದರೆ ಟ್ರೈನ್ ಹೊಡೆದು 1 ಸೀಟಲ್ಲಿ 2 ಕೂತಿದ್ದಾರೆ. 3 ಜನ ಕುಂಡ್ರಿಸ್ಕೊಂತಿಲ್ಲ. ದಾಸ್ ಬ್ಯಾಗಿಟ್ಟೆ. ನಾನು ಟ್ರೈನ್ ಹೊರಡ್ತು, ಪೇ ಆಯಿತು. ಟ್ರೈನು ಹತ್ತದ್ರ ಮಜಾ ಇದೆ ಅಲ್ಲ, ಬೇಡಪ್ಪ ಮಜಾ ಬೇಡ, ನಮಗೆ ಮಜಾವು ಬೇಡ, ನಮಗೆ ಸೀಟು ಬೇಕು. ಸಕ್ಸಸ್ಫುಲಿ ಟ್ರೈನ್ ಹೊರಡ್ತು. ನಿನ್ನೆ ಹೊರಡೋ ಟೈಮಲ್ಲಿ ವಾಟರ್ ಬಾಟ್ಲು ತಗೊಳಕ್ಕೆ ಹೋಗಿದೆ. ಅಡ್ವೆಂಚರ್ ಇರಬೇಕಲ್ಲ ಜೀವನದಲ್ಲಿ. ಮತ್ತೆ ಇದು ಅನಿಸ್ತಿತ್ತು ಚಿಕ್ಕನಿದ್ದಾಗಲ್ಲ, ಯಾವಾಗ ಅನಿಸಿಲ್ಲ ಲೋಕೋ ಪೈಲಟ್ ಆಗಬೇಕು ಅಂತ. ಆದರೆ ಈಗ ಅನ್ನಿಸ್ತಿದೆ ಯಾರು ಒಂದ್ಸಲ ಟ್ರೈನ್ ಓಡಿಸಿ ನೋಡ್ಬೇಕಿತ್ತಲ್ಲ. ಒಂದೇನು ಹೇಳ್ಬೇಕು ಗೊತ್ತಾ, ಇಲ್ಲೇನಿದೆ ಅಲ್ಲ ಸೀಟ್ಸು, ದಿಸ್ ಈಸ್ ನಾಟ್ ದ ರಿಯಲ್ ಜನರಲ್ ಎಕ್ಸ್ಪೀರಿಯನ್ಸ್. ಇದೇನಂದರೆ ಈ ಟ್ರೈನಲ್ಲಿ 10 ಬೋಗಿ ಜನರಲ್ಲೇ ಇದ್ರೆ ಆಬ್ವಿಯಸ್ಲಿ ಕಂಫರ್ಟೇಬಲ್ ಆಗಿ ಜನ ಕುತ್ಕೊಂತಾರೆ. ಇನ್ನು ಇಲ್ಲಿಗೆ ನೆಕ್ಸ್ಟ್ ಹೋಗ್ತಾ ಇಳಿತಾರೆ, ಹತ್ತಾರೆ, ಆಬ್ವಿಯಸ್ಲಿ ಕಂಫರ್ಟೇಬಲ್ ಇರುತ್ತೆ. ಬಟ್ ಒಂದೊಂದು ಟ್ರೈನಲ್ಲಿ ಬರೀ 2, 3, 4 ಜನರಲ್ ಬೋಗಿ ಇರ್ತಾವಲ್ಲ, ಅಲ್ಲಿ ಹೋಗಬೇಕು. ಕಲ್ಟ್ ಕ್ಲಾಸಿಕ್ ಇಂಡಿಯನ್ ರೈಲ್ವೆ ಜನರಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಯಾರು ಹೋಗಬೇಡಿ, ಬುಕ್ ಮಾಡ್ಕೊಂಡೆ ಹೋಗಿ ಅಂತ ಎಕ್ಸ್ಪೀರಿಯನ್ಸ್ ನೋಡಬೇಡಿ. ಬಟ್ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ?
ವರ್ಲ್ಡ್ ಟ್ರೇಡ್ ಸೆಂಟರ್. ಅಲ್ಲಿ ಮೇಲ್ಗಡೆ ಟಾಪ್ ಫ್ಲೋರ್ ಹೋಗಿ ಫ್ರೆಂಡ್ಸ್, ಹೈ ಅಂತ ಒಂದು ರೆಸ್ಟೋರೆಂಟ್ ಸಖತ್ತಾಗಿದೆ, ಸಖತ್ತಾಗಿ ಬಿಲ್ ಬರುತ್ತೆ. ಆಫರ್ ಏನಾದರೂ ಇದ್ದಾಗ 50% ಆಫ್ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ಹೈ ಅಂತ ಇದೆ, ಅಲ್ಲಿ ಹೋಗಿ. ಮಸ್ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್. ಬೋರ್ಡ್ ಇಸ್ ದೇರ್ any board? Here we have ಏನು ಗೊತ್ತಾ, ರೈಲ್ವೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬ್ಯಾಕ್ ಸೈಡಲ್ಲಿ, ಸಖತ್ ಆಗೋದಿದೆ. ಹಿಂದಾಗಿ ನಿಂತಿದ್ದಾರೆ, ಹಿಂದೆ ಜಾಗನೇ ಇಲ್ಲ. ಅದು ಹೇಳಬೇಕಲ್ಲ ಅವರಿಗೆ, ಮುಂದೆ ನಾವಿರೋ ಕಡೆ ಬರಬೇಕು. ಇಲ್ಲಿ ನೆಕ್ಸ್ಟ್ ಎಲ್ಲ ರಿಸರ್ವೇಷನ್ ಇದೆ, ಇಲ್ಲಿ ಇಲ್ಲ. ಎನಿವೆ ಇದೇ ಲಾಸ್ಟ್ ಹೋಗಿ, ನೆಕ್ಸ್ಟ್ ಎಲ್ಲ ರಿಸರ್ವೇಷನ್. ಅದಕ್ಕೆ ಜನ ಹಿಂದೋಗ್ಯಾರೆ, ಜನ ಹತ್ತಿರ ಹೋಗಿ ಸೀಟ್ ಹಿಡಿಬೇಕು. ಒಂದು ದಿವಸ ಅಂದ್ಕೊಂಡಿರೋ ಹಾಗೆ ಆ ಟ್ರೈನ್ ಕೂಡ ಓಡಿಸ್ತೀನಿ. ಹಾಗೆ ಒನ್ ಟೈಮ್ ಅಣ್ಣ ಒಂದು ರೈಡ್ ಕೊಡಿ ಅಣ್ಣ ಅಂದರೆ ಕೊಡಲ್ಲ, ಆದರೂ ಅಚೀವ್ ಮಾಡಬೇಕು. ಆಗ ಮಾತ್ರ ಯು ಹ್ಯಾವ್ ಟು ಅರ್ನ್ ದ ರೈಡ್, ಯು ಕಾಂಟ್ ಗೆಟ್ ಜಸ್ಟ್ ಸಿಮ್. ಇಲ್ಲಿ ನೋಡೋ ಆ ಕಡೆ ಈ ಯಶವಂತಪುರ ಅರ್ಧ ಬ್ರಿಗೇಡ್ನವ್ರದೇ ಅನ್ಸತ್ತು ಒಂದು ಟೈಮ್. ಬಂದ್ಬಿಟ್ಟು ಮೇನ್ ಸ್ಟಾಪ್ ನಂಗೆ ಗೊತ್ತಿರೋ ಹಾಗೆ ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಶಿವಮೊಗ್ಗ 2 ಸ್ಟಾಪ್ ಇದೆ. ಟೌನು ಇನ್ನೊಂದು, ಅದಾದಮೇಲೆ ಅನಂತಪುರ, ಸಾಗರ. ಈ ಟ್ರೈನ್ ಲಾಸ್ಟ್ ತಳಗುಪ್ಪ ಹೋಗುತ್ತೆ. ಇಂಟ್ರೆಸ್ಟಿಂಗ್ ಸ್ಟೋರೀಸ್ ತೋರ್ಸೋ ಸ್ಟೋರಿನ ಹುಡುಕ್ತಾನೆ ಇದ್ದೆ. ಅಷ್ಟರಲ್ಲಿ ನನ್ನ ಸೀಟಲ್ಲಿ ಇನ್ನೊಬ್ರು ಯಾರೋ ಹುಡುಗಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಟಿಕೆಟ್ ರಾಕೆಟ್ ಲೈಫಲ್ಲಿ ಯಾರ್ಯಾರು ಏನೇನು ಅಚೀವ್ ಮಾಡ್ಕೊಬೇಕಂತಿದ್ದೀರಾ, ಇಟ್ಸ್ ಟೈಮ್ ಟು ಗೆಟ್ ಇನ್ ಟು ದಿಸ್ ರಾಕೆಟ್ ಆ್ಯಂಡ್ ಫ್ಲೈ. ಲೈಫ್ ಟಫ್ ಆಯಿತು. ಈಗ ಕುತ್ಕೊಂಡಿರೋ ಸೀಟ್ ಪಕ್ಕದಾಗ ಇನ್ನೊಬ್ರು ಹುಡುಗಿ ಬಂದು ಕುತ್ಕೊಂಡಿದ್ದಾರೆ. ಈಗ ಸರ್ಸಕ್ಕೂ ಒಂಥರ ಅನಿಸ್ತಿದೆ, ಬಟ್ ನನ್ನ ಸೀಟ್ ಇದೆ, ಎಲ್ಲಿ ಹೋಗಿ ಕುತ್ಕೊಳ್ಳಿ ನಾನು. ಲೈಫ್ ಗೆಟ್ಸ್ ಟಫರ್ ಅಂಡ್ ಟಫರ್ ವೆನ್ ಯು ಗೋ ಡೀಪ್. somehow I have to figure it out. ಕೇಳೋದು ನನ್ನ ಸೀಟ್ ಅಂತ ಅಷ್ಟೇ, ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ರೈಲ್ ಹೋಗಿದ್ದು ವೆರಿ ಇಂಪಾರ್ಟೆಂಟ್ ಪ್ಲೇಸ್ನ ಹೇಗೆ ಬಿಡ್ಲಿ. Rail needs to get improved. ಬಿಡದೆ ಒಂದು ಜೀವನಕ್ಕೋಸ್ಕರವಾಗ ಕಣ್ಣಾಡ್ ತೆಗೆದಾಗ ಕಣ್ಣಿಂದ ತಗೊಂಡಾರು ನಮ್ಮ ಬರಗ ನಾನು ನಿಮ್ಮ ಅವರ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಕೇಳೋ ದೇವನಿ ಅನಾಥ ಮಗುವಾನಿ ನಾನು ಅಪ್ಪನೂ. ಎಕ್ಸ್ಪೀರಿಯನ್ಸ್ಗೆ ನಾ ಟ್ರೈನಾಗ ಬರೋದು, ಸೀಟಾಗಿ ಕುತ್ಕೊಳಕ್ಕಲ್ಲ. ಟ್ರೈನ್ ನೋಡಿ, ಇದು ಕರಡೂರು ಬೀರೂರು ಜಂಕ್ಷನ್ ಅಂತಾರಲ್ವಾ, ಈ ಕಡೆ
ಆಗಲೇ ತೋರಿಸಿದ್ನಲ್ವಾ ಆ ರೂಟು ಹಾಸನ ಕಡೆ ಹೋಗೋದು. ಸಾಗರ ಹೋಗ್ಬೇಕು ಅಜ್ಜಿ ಮನೆ. ಒನ್ಸ್ ಅಗೇನ್ ಜಸ್ಟ್ ಫಾರ್ ಟೈಮ್ ಪಾಸ್. ಈಗ ನಾವು ಭದ್ರಾವತಿಯಲ್ಲಿ ಇದ್ದೀವಿ. ನೆಕ್ಸ್ಟ್ ಶಿವಮೊಗ್ಗ. ಐ ಗೆಟ್ ಡೌನ್ ಲೈಕ್ ದಿಸ್. ಈಗ ಅಲ್ಲೋನ ಟ್ರಾವೆಲ್ ಮಾಡೋದ್ರಿಂದ ಯಾರು ಹೇಳೋದು ಕೇಳೋದು ಇತ್ತಿರೋ ಟ್ರೈನ್ನ ಈ ಥರ ಹೇಳಿಬಿಟ್ಟಿದ್ದೀನಿ. ಇಲ್ಲಿ ಸಿಗ್ನಲ್ ಸಿಕ್ಕಿಲ್ಲ ಮುಂದೆ ಹೋಗಕ್ಕೆ ಅನ್ಸುತ್ತೆ. ಟ್ರೈನ್ ಹೊಡೆದ್ಬಿಟ್ಟಂದ್ರೆ ಏನು ಮಾಡೋದು? ಬ್ಯಾಗ್ ಬ್ಯಾಗ್ ಒಳಗೆ ಐತಲ್ಲ, ಸ್ಟಾರ್ಟ್ ಬಿಡಲ್ಲ ಕಾನ್ಫಿಡೆನ್ಸ್ ಹತ್ತದಂಗೆ. ಸ್ವಲ್ಪ ಸೈಡ್ ಬೇಡ, ನೋ ರಿಸ್ಕ್. ನೀರು ಬರುತ್ತಾ ಟೆಸ್ಟಿಂಗ್ ಬರಲ್ಲ. ಈ ಟ್ರೈನ್ ನಂಬರ್ ಬಂದು ಇಂಜಿನಿಯರಿಂಗ್ ಮಾಡಿರ್ತಾರೆ. ಯಬ್ಬ, ಒಂದಕ್ಕೊಂದು ಬೋಗಿ ಜಾಯಿಂಟ್ ಮಾಡೋದಿರಲಿ, ಏನೇ ಮಾಡೋದಿರಲಿ. ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗಿದೆ. ಏನಂದರೆ ಇಲ್ಲಿ ರೈಲ್ವೆ ಟಾಯ್ಲೆಟ್ ವಿಂಡೋಸ್ ಇರ್ತದೆ, ಅವೆಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಏನು ತೋರಿಸ್ತೀನಿ ಲೈಕ್ ಈವ್ನಿಂಗಲ್ಲಿ ಲೈಟ್ ಆನ್ ಇರುತ್ತೆ, ನೈಟಲ್ಲಿ ಲೈಟ್ ಆನ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಇಲ್ಲ, ಅದು ಕವರ್ ಸೆಮಿ ಟ್ರಾನ್ಸ್ಪರೆಂಟ್, ಲೈಟ್ ಪಾಸ್ ಆಗುತ್ತೆ ಒಳಗಡೆ. ಲೈಕ್ ಕ್ಲೋಸಾಗಿ ಅಬ್ಸರ್ವ್ ಮಾಡಾದ್ಮೇಲೆ ಗೊತ್ತಾಯಿತು ಲೈಕ್ ಸಮಥಿಂಗ್ ಇಸ್ ವಿಸಿಬಲ್ ಫ್ರಮ್ ದಟ್ ಸೈಡ್. ಸೊ ಹುಷಾರಾಗಿರ್ರಿ ಯಾರು ವಾಶ್ರೂಮ್ ಯೂಸ್ ಮಾಡ್ತೀರಾ ಟ್ರೈನಲ್ಲಿ, ಅದು ನೈಟ್ ಟೈಮ್. ಅಲ್ಲೊಬ್ಬ ಹೋಗ್ತಿದ್ದಾನಲ್ಲ ರೆಡ್ ಕಲರ್ ಬ್ಯಾಗು, ನನ್ನ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡಿದ್ದ. ಕಾಲೇಜ್ ಅವನಂತೆ, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಫುಲ್ ವಯಸ್ಸು ಬಂದ್ಬಿಡ್ತು ಇಂಜಿನಿಯರ್ನ. ಸೀನಿಯರು ಅವ್ರ ಜೂನಿಯರು ಫುಲ್ ಜ್ಞಾನವನ್ನು ಟ್ರಾನ್ಸ್ಫರ್. ಕೆ ಟಿ ಸೆಷನ್ ಆಗ್ಬಿಟ್ಟಿತ್ತು. ಒನ್ ಆ್ಯಂಡ್ ಹಾಫ್ ಅವರ್ಸ್. ನನಗೆ ಶಿವಮೊಗ್ಗನೇ ಲಾಸ್ಟ್ ಜನ ಬರೋದು, ಇದ್ರ ಮುಂದೆ ಸುಮ್ಮನೆ ಯಾರು ಹೋಗೋಲ್ಲ. ಸಣ್ಣ ಜನ ಟ್ರೈನಲ್ಲಿ ಇದ್ದವರು ಇಳಿದು ಬಿಟ್ಟಿದ್ದಾರೆ. ಖಾಲಿ ನಮ್ಮ ಟ್ರೈನ್ ಬ್ಯಾಗ್ ಇಳಿಸೋ ಟೈಮ್ ಬಂತು. ಅರೆ ತುಂಬ ಸಮಸ್ಯೆ ಆಗುತ್ತೆ ಗೊತ್ತಾ ಬ್ಯಾಗ್. ಪ್ಲಸ್ ವಾಟರ್ ಬಾಟಲ್. ನೆಕ್ಸ್ಟ್ ನಮ್ಮ ಪಯಣ ಸಾಗರ ಕಡೆ. ಸಾಗರ ಎಷ್ಟು ಚಂದವಾದ ಸಾಗರ, ವಿಶಾಲವಾದ ಸಾಗರ, ಸಮುದ್ರ ಅಂತ. ರಿಸರ್ವೇಷನ್ ಈ ಥರ ಫೀಲಿಂಗ್ ಕೊಡೋಕ್ಕೆ ಸಾಧ್ಯ ಅಲ್ರಿ. ಮೂವಿಯಲ್ಲಿ ಹಾಂಟೆಡ್ ಪ್ಲೇಸ್ ಥರ ತೋರಿಸ್ತಾರಲ್ಲ, ಹಾಂಟೆಡ್ ಟ್ರೈನ್ಸ್, ಆ ಥರ ಫೀಲಿಂಗ್ ಬರ್ತದೆ. ಇಲ್ಲಿ ಫುಲ್ ಬೋಗಿಯಲ್ಲೇ ಇನ್ನೊಬ್ರು ಇದ್ದಾರೆ ಅಷ್ಟೇ. ಅವರಿದ್ದಾಗಿಂದ ನೋಡಿದ ಇದೊಂದು ರೈಲ್ವೆ ಸ್ಟೇಷನ್ ನೆನಪು. ಕಾಣಿಸುತ್ತೇನೋ? ಅರೆ ಕಾಣಲೇ ಇಲ್ಲ ಬೋರ್ಡ್. ಇದೊಂದು ಟ್ರೈನ್ ಫೈನಲಿ ಡೆಸ್ಟಿನೇಷನ್ ಅರೈವ್ಡ್. ತುಂಬ ಜನ ಹೇಳ್ತಾರೆ ನಾ ಟ್ರೈನಾಗ ಜನನೇ ಇಲ್ಲ ಅನ್ಕೊಂಡು. ನಾವು ಬಂದಿದ್ದ ಟ್ರೈನು ಇದು. ನಾವು ಯೂಶ್ವಲಿ ಬೆಂಗಳೂರು ಹೋಗೋ ಟ್ರೈನು. ನಂಗೋಸ್ಕರ ನಮ್ಮ ಮಾಮ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಮಾಮ ಹೇಗಿದ್ದೀರಾ? ಹಿಂಗೆ ಹೋಗೋಣ ಬಾ. ಹಾಂ, ಅಥವಾ ಹಿಂಗೆ ಹೋಗೋಣ ಬಾ. ಹೆಂಗೆ ಅಂತೀರಾ ಹಂಗೆ. ಚೂರು ಲೈಟ್ ಬಿಟ್ಕೋಬೇಕಷ್ಟೆ. ಬೆಂಗಳೂರಿಂದ ಎಲ್ಲ ವಿಡಿಯೋ ಮಾಡ್ಕೊಂತ ಬಂದೆ. ಈಗ ನೀವು ಗಾಡಿಯಿಂದ ಬಲಗಡೆ ಜೊತೆಗಂತೆ. ಹಾಂ ಮಾಮ. ಅಜ್ಜಿ, ಈಗ ನಾನು ಸಾಗರದಲ್ಲಿ ಬಂದಿರೋದು ನಮ್ಮ ಅಜ್ಜಿ ಮನೆಗೆ. ಹಾ ಮಾಮ. ಹಾ, ಎಲ್ಲ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು. ಮಾಡ್ಕೊಂತ ಬಂದ್ಯಾರ ಹೊಡ್ಮೇಲೆ. ಹಾ, ಮಾಮನ್ ಮಾಡಿದೆ. ನಾ ಬೆಂಗಳೂರಿಂದ ಬರೋದ್ ಮಾಡಿದೆ. ಇದು ನಮ್ಮ ಅಜ್ಜಿ ಮನೆ. ಹಿಂಗೆ ಒಳಗೆ ಹೋದ್ರೆ ನಮ್ಮಮ್ಮ ಮಾಡಿರೋ ಆರ್ಟ್ಸ್ ಎಲ್ಲ ಇದೆ.
ಇದು ನಮ್ಮ ಟಿವಿ, ಐಕಾನಿಕ್ ಟಿವಿ. ನಮ್ಮ ತಾತ ತಂದಿರೋ ಹುಲಿ ದೇವ್ರ ಫೋಟೋಗಳು. ಇಲ್ಲಿಗೆ ಬಂತು ನನ್ನ ಈ ಒಂದು ಬೆಂಗಳೂರಿಂದ ಸಾಗರ ಟ್ರೈನ್ ಜರ್ನಿ ಎಂಡ್ ಆಯ್ತು. ಈಗ ಮನೆಗೆ ಬಂದಿದ್ದೀನಿ. ಇಲ್ಲಿವರೆಗೂ ನೀವೆಲ್ಲ ವಿಡಿಯೋ ನೋಡಿದರೆ ತುಂಬ 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 ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಿಮ್ಮ ಪೇಷನ್ಸ್ಗೆ. ಮತ್ತು ಇಷ್ಟು ವಿಡಿಯೋ ಮಾಡ್ಕೊಂತ ಎಡಿಟ್ ಮಾಡಿದ್ದು ನನಗೂ ಒಂದು ಖುಷಿ ಸಿಗುತ್ತೆ. ನೀವು ಯಾರೆಲ್ಲ ಇಲ್ಲಿವರೆಗೆ ನೋಡಿದ್ದೀರಾ ಎಲ್ಲರೂ ಒಂದು ಸೂಪರ್ ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಾಗತ್ತೆ ನೀವು ನೋಡಿದ್ದೀರಾ ಅಂತ. ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಗ್ರೋ ಆದರೆ ನನಗೂ ಒಳ್ಳೆಯದು. ನಿಮಗೆ ಬೇರೆ ವಿಡಿಯೋಸ್ ತಂದು ಕೊಡ್ತೀನಿ ಇನ್ನೂ ಚೆನ್ನಾಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.